ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರ ನಿಜಜ್ಯೇಷ್ಠ ಮಾಸದ ಮಾಸ ಭವಿಷ್ಯ. ಕನ್ಯಾ ರಾಶಿಯವರಿಗೆ ಲಗ್ನಾಧಿಪತಿ ಬುಧ ಗ್ರಹ ಕರ್ಮ ಕೇಂದ್ರ ಸ್ಥಾನದಲ್ಲಿ ಸ್ಥಿತರಾಗಿ ಬುಧ ಹಾಗೂ ಸೂರ್ಯರಿಂದ ಭದ್ರಯೋಗ ಬುಧಾದಿತ್ಯ ಯೋಗ ಪ್ರಾಪ್ತಿಯಾಗಿ ಅತಿ ಹೆಚ್ಚಿನ ಶುಭ ಫಲಗಳನ್ನು ನಿರೀಕ್ಷಿಸಬಹುದು. ಕುಟುಂಬ ಧನಸ್ಥಾನಾಧಿಪತಿ ಶುಕ್ರ ಗ್ರಹ ಏಕಾದಶ ಸ್ಥಾನದಲ್ಲಿ ಸಂಚರಿಸುವುದರಿಂದ ಶುಕ್ರ ಗ್ರಹವು ಅತಿ ಹೆಚ್ಚಿನ ಶುಭ ಫಲಗಳನ್ನು ಕೊಡುತ್ತದೆ. ತೃತೀಯಾಧಿಪತಿ ಅಷ್ಟಮಾಧಿಪತಿ ಕುಜಗ್ರಹ ಮಂಗಳ ಗ್ರಹವು ಭಾಗ್ಯಸ್ಥಾನದಲ್ಲಿ ಸ್ಥಿತರಿರುವುದರಿಂದ ಸೋದರ ಸೋದರಿಯಿಂದ ಭೂಮಿಯಿಂದ ಅತಿ ಹೆಚ್ಚಿನ ಶುಭ ಫಲಗಳನ್ನು ವೀಕ್ಷಿಸಬಹುದು. ಸುಖ ಸಪ್ತಮ ಸ್ಥಾನಾಧಿಪತಿ ಗುರುದೇವರು ಏಕಾದಶ ಸ್ಥಾನದಲ್ಲಿ ಅಂದರೆ ಉಷಾ ನಕ್ಷತ್ರದಲ್ಲಿ ಸಂಚರಿಸುವುದರಿಂದ ನವೆಂಬರ್ 1ನೇ ತಾರೀಕಿನವರೆಗೆ ಗುರುದೇವರು ಅತಿ ಹೆಚ್ಚಿನ ಶುಭ ಫಲಗಳನ್ನು ಕೊಟ್ಟು ಯಾವುದೇ ಆರಿಷ್ಟವಿಲ್ಲದೆ ಆರಿಷ್ಟಗಳನ್ನೆಲ್ಲ ದೂರ ಮಾಡಿ ಅತಿ ಹೆಚ್ಚಿನ ಶುಭ ಫಲಗಳನ್ನು ದೊರೆಯುವಂತೆ ಮಾಡುವರು. ಪೂರ್ವಾದಿತ್ತ ಪುಣ್ಯಸ್ಥಾನ ಅಂದರೆ 5ನೇ ಮನೆ ಅಧಿಪತಿ ಪಂಚಮ ಸ್ಥಾನ ಹಾಗೂ ಷಷ್ಠ ಸ್ಥಾನಾಧಿಪತಿ ಸಪ್ತಮ ಸ್ಥಾನದಲ್ಲಿ ಸ್ಥಿತರಿರುವುದರಿಂದ ಕಂಟಕ ಶನಿಯ ಪ್ರಭಾವವು ಗುರು ದೃಷ್ಟಿಯಿಂದ ಕಡಿಮೆಯಾಗಿ ಶನಿದೇವರು ಸಹ ಶುಭ ಫಲಗಳನ್ನು ಕೊಡುತ್ತಾರೆ. ಸಪ್ತಮ ಸ್ಥಾನಾಧಿಪತಿ ಗುರುದೇವರು ಏಕಾದಶ ಸ್ಥಾನದಲ್ಲಿ ಸ್ಥಿತರಿರುವುದರಿಂದ ಶನಿದೇವರ ಅಶುಭ ಫಲಗಳು ಕಡಿಮೆಯಾಗಿ ಶನಿದೇವರು ಸಹ ಶುಭ ಫಲಗಳನ್ನೇ ಕೊಡುತ್ತಾರೆ. ಅಷ್ಟಮಾಧಿಪತಿ ಮಂಗಳನು ಭಾಗ್ಯದಲ್ಲಿ ಸಂಚರಿಸುವುದರಿಂದ ಅಷ್ಟಮ ತೃತೀಯಾಧಿಪತಿ ಮಂಗಳ ದೇವರು ಅತಿ ಹೆಚ್ಚಿನ ಶುಭ ಫಲಗಳನ್ನು ಭೂಮಿಯಿಂದ ಹಾಗೂ ಸಹೋದರ ಸಹೋದರರಿಂದ ಕೊಡುತ್ತಾರೆ. ಕರ್ಮಸ್ಥಾನಾಧಿಪತಿ ಕರ್ಮಸ್ಥಾನದಲ್ಲೇ ಸ್ಥಿತರಿರುವುದರಿಂದ ಬುಧಾದಿತ್ಯ ಯೋಗ ಪ್ರಾಪ್ತಿ. ರಾಷ್ಟ್ರಾಧಿಪತಿ ಕರ್ಮಸ್ಥಾನದಲ್ಲಿ ಸಂಚರಿಸುವುದು ಉದ್ಯೋಗದಲ್ಲಿ ಉನ್ನತಿ, ದೊಡ್ಡ ದೊಡ್ಡ ವೃತ್ತಿ, ಉದ್ಯೋಗ ಹಾಗೂ ವಿದ್ಯಾಭ್ಯಾಸ, ಅತಿ ಹೆಚ್ಚಿನ ಉದ್ಯೋಗಕ್ಕಾಗಿ ಹೊರದೇಶ ಪ್ರಯಾಣ ಇತ್ಯಾದಿ ಅತಿ ಶುಭ ಫಲಗಳನ್ನು ಬುಧದೇವರು ನೀಡುತ್ತಾರೆ. ಏಕಾದಶ ಸ್ಥಾನದಲ್ಲಿ ಗುರು ಶುಕ್ರರು ಸ್ಥಿತರಿರುವುದರಿಂದ ಏಕಾದಶ ಸ್ಥಾನ ಫಲಪ್ರಾಪ್ತಿರಸ್ತು 11ನೇ ಶುಭ ಫಲಗಳನ್ನು ಕೊಡುತ್ತಾರೆ. ವ್ಯಯಸ್ಥಾನದಲ್ಲಿ ಕೇತುಗ್ರಹವು ಸ್ಥಿತರಿರುವುದರಿಂದ ಕಡ್ಡಾಯವಾಗಿ ತಪ್ಪದೆ ಕೇತುಶಾಂತಿ ಮಾಡಿಕೊಳ್ಳತಕ್ಕದ್ದು. ಕೇತುಶಾಂತಿಗೋಸ್ಕರ ಗಣಪತಿ ದೇವರನ್ನು ಆರಾಧಿಸಿ ಪೂಜಿಸಿ ಇನ್ನೂ ಅತಿ ಹೆಚ್ಚಿನ ಶುಭ ಫಲಗಳನ್ನು ಪಡೆಯಿರಿ. ಶುಭವಾಗಲಿ.